ವೇದಿಕೆ ಅಂತಲೂ ಕೂಡ ಹೇಳ್ಬೋದು ಇವತ್ತಿಂದು. ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡಿದ್ದಾರೆ. ಸಿಎಂ ಕಚೇರಿಯಲ್ಲಿ ನಾಮಫಲಕ ಬದಲಾವಣೆ ಮಾಡಲಾಗಿದೆ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ ಕಚೇರಿ ಇದು. ಆತ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಂತೆ ಬೋರ್ಡ್ ಚೇಂಜ್ ಆಗಿದೆ. ಹಾಗೆ ಆಗುತ್ತೆ ಇಲ್ಲಿ. ಡಿಕೆಶಿ ನಾಮಫಲಕ ಅಳವಡಿಸಿದ್ದಾರೆ ವಿಧಾನಸೌಧದ ಸಿಬ್ಬಂದಿ. ಇಲ್ಲಿವರೆಗೂ ಡಿಸಿಎಂ ಅಷ್ಟೇ ಕಾಣಿಸ್ತಾ ಇತ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ. ಈ ಕ್ಷಣದಿಂದ ನೋಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಬೋರ್ಡ್ ಚೇಂಜ್ ಆಗಿದೆ. ನೋಡಿ ಸಿದ್ದರಾಮಯ್ಯನವರು ಬೋರ್ಡನ್ನು ಕೆಳಗಿಳಿಸ್ತಾ ಇದ್ದಾರೆ. ನೋಡಿ ಡಿಕೆ ಶಿವಕುಮಾರ್ 3ನೇ ಮಹಡಿ, ವಿಧಾನಸೌಧ 3ನೇ ಮಹಡಿ ಏರ್ತಾ ಇದ್ದಾರೆ ಈಗ ಡಿಕೆ ಶಿವಕುಮಾರ್. ಅಲ್ಲಿ ಸಹಜವಾಗಿ ಬೋರ್ಡ್ ಇರುತ್ತೆ. ಮೊದಲು ಸಿದ್ದರಾಮಯ್ಯವ್ರದ್ದಿತ್ತು, ಅದನ್ನು ತೆಗೆದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂಥೇಳಿ ನೋಡಿ ಇಲ್ಲಿ ಬರೆದಿದ್ದಾರೆ. ಇದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆಗಳು. ಮುಖ್ಯಮಂತ್ರಿ ಬದಲಾವಣೆ ಆಯಿತು, ಹಾಗೆ ಬೋರ್ಡ್ ಕೂಡ ಅಲ್ಲಿ ವಿಧಾನಸೌಧದ ಸಿಬ್ಬಂದಿ ಚೇಂಜ್ ಮಾಡಿದ್ದಾರೆ. ಡಿಕೆ ಪರ್ವ ಈ ಕ್ಷಣದಿಂದ ಆರಂಭ ಆಗಿದೆ. ಇನ್ನು ಡಿಕೆ ಶಿವಕುಮಾರ್ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ನೊಣವಿನಕೆರೆ ಅಜ್ಜಯ್ಯನವರು ಮಠದರು ಕೂಡ ಬಂದಿದ್ದಾರೆ. ಸ್ವಾಮೀಜಿಯವರು ಅವರ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ತಾರೆ ಡಿಕೆಶಿ. ವಿಧಾನಸೌಧದ ದೃಶ್ಯ ನೋಡ್ತಾ ಇದ್ದೀವಿ ನಾವು. ಅಜ್ಜಯ್ಯವರು ಬಂದಿದ್ದಾರೆ. ಅವರ ಮಾರ್ಗದರ್ಶನಂತೆ, ಅವರ ಸಲಹೆಯಂತೆ ಎಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅವರು DCM ಆದಾಗ ವಿಧಾನಸೌಧ ಪ್ರವೇಶ ಮಾಡೋಕ್ಕಿಂತ ಮುಂಚೆ ತಲೆ ಹಚ್ಚಿ ನಮಸ್ಕಾರ ಮಾಡಿದರು. ಈಗ ಮತ್ತದು ರಿಪೀಟ್ ಆಗುತ್ತೆ. ವಿಧಾನಸೌಧದ ಮೆಟ್ಟಿಲುಗಳಿಗೆ ತಲೆ ಇಟ್ಟು ನಮಸ್ಕಾರ ಮಾಡಿ ಒಳಗಡೆ ಪ್ರವೇಶ ಮಾಡ್ತಾರೆ ಡಿಕೆ ಶಿವಕುಮಾರ್. 3 ವರ್ಷಗಳ ಕಾಲ DCM ಆಗಿದ್ದರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತೆಗೆದುಕೊಂಡಿದ್ದರು. ಜಲಸಂಪನ್ಮೂಲ ಖಾತೆ ಕೂಡ ಅವರ ಹತ್ರ ಇತ್ತು. ಈಗ ಡಿಕೆ ಶಿವಕುಮಾರ್ ಯಾವ ಖಾತೆಗಳನ್ನು ತಮ್ಮಲ್ಲೇ ಉಳಿಸಿಕೊಳ್ತಾರೆ? ಹಣಕಾಸು ಅಂತೂ ಇದ್ದೇ ಇರುತ್ತೆ, ಯಾರು CM ಇರ್ತಾರೋ ಅವ್ರ ಹತ್ರ. ಈಗ ಮತ್ತೆ ಯಾವುದಾದ್ರೂ ಪ್ರಭಾವಿ ಖಾತೆಯನ್ನು ತೆಗೆದುಕೊಳ್ತಾರೆ, ಅಷ್ಟು ಅದಕ್ಕೆ ಸೀಮಿತರಾಗಿರ್ತಾರ? ವಿಧಾನಸೌಧ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಬೋರ್ಡು ಚೇಂಜ್ ಆಯಿತು, ಮುಖ್ಯಮಂತ್ರಿಗಳು ಕೂಡ ಈಗ ಚೇಂಜ್ ಆಯಿತು.